ಇನ್ನು ಇದೆಲ್ಲದರ ನಡುವೆ ಒಂದು ಲಾಸ್ಟ್ ಟೈಮ್ ಕೂಡ ನೀವು ನಮ್ಮ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರಿ, IPL RCB ಬಗ್ಗೆ ಆಗಲಿ, ವಿರಾಟ್ ಕೊಹ್ಲಿ ಬಗ್ಗೆ ಆಗಲಿ ಎಲ್ಲ ಹೇಳಿದರೆ. ಆ ಟೈಮಲ್ಲಿ ಒಂದು ಇಂಟ್ ಕೊಟ್ಟಿದ್ರಿ, RCB ಫೈನಲ್ ಕ್ಯಾಪ್ ಅಥವಾ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಅನಾಹುತ ಆಗ್ಬೋದು, ಏನೋ ಒಂದು ಆ ಥರ ಆಗುತ್ತೆ, ಅಚಾತುರ್ಯ ಆಗುತ್ತೆ ಅನ್ನೋ ಥರ ಹೇಳಿದ್ರಿ. ಫೈನಲ್ ಸೆಲೆಬ್ರೇಷನಲ್ಲಿ ಈ ಥರ ಆಯಿತು, ಕಾಲು ತುಳಿತ. ಸೊ ಈಗ ಪ್ರಶ್ನೆ ಏನಂತಂದರೆ, ಎಲ್ರಿಗೂ ಕೂಡ ಗುರೂಜಿ ಹೇಳಿದ್ದು ಹತ್ರ ಇದೆ, ನಿಜ ಆಗ್ತಾ ಇದೆ. ಸೊ ಈ ಸೀಸನಲ್ಲಿ RCB ಕಪ್ ಗೆಲ್ಲೋದು ಒಂದು ಕಡೆ ಇರಲಿ, ಚಿನ್ನಸ್ವಾಮಿಲಿ ಮ್ಯಾಚ್ ಆಡೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಥರ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಆಡ್ತಾರೆ ಸರ್, ಯಾಕೆ ಆಡಬಾರ್ದು? ಅಲ್ಲ, ಇನ್ನೂ ಪರ್ಮಿಷನ್ ಇನ್ನೂ ಟೈಮ್ ಇದೆ, ಯಾಕೆ ಆಗಬಾರ್ದು? ಹಾಗಾಗಿ ಆಗಬೇಕು, ಮ್ಯಾಚ್ ನಡಿಬೇಕು. ಅಂದರೆ ನಾನು ಯಾವಾಗಲೂ ಹೇಳುವೆ, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರು ಆಡಿಯನ್ಸ್ಗೆ ಅದು ಕಂಟ್ರೋಲ್ ಆಗೋಲ್ಲ. 20-30 ಲಕ್ಷ ಒಳಗಡೆ ಜನ ಇದ್ದಾರೆ. ಬರೀ ಎಲ್ಲ ಟಿಕೆಟು 10,000, 15,000, 30,000, 40,000 ಟಿಕೆಟ್ ಬ್ಲ್ಯಾಕ್ ಹೋಗುತ್ತೆ. ಯಾವುದೇ ಒಂದು ಟಿಕೆಟ್ ಕೂಡ 8,000-10,000, 15,000 ರೂಪಾಯಿ ಬ್ಲ್ಯಾಕ್ ಕೊಡ್ತವೆ. ಯಾಕೆ ಓಡಬೇಕು? ಮಾಡಲಿ, 1,00,000 ಜನ, 1,00,000 ಫಾಲೋವರ್ಸ್ ಮಾಡಲಿ, ಗ್ರೌಂಡ್ ಫುಲ್ ಆಗಲಿ, ಅವಾಗ ಚೆನ್ನಾಗಾಗತ್ತೆ. ಅದನ್ನು ಬಳಸ್ಕೇಳಿ. ಯಾಕೆ ಅದೇ ಸ್ಟೇಡಿಯಮ್ನ ನೀವು ದೊಡ್ಡದಾಗಿ ಒಡೆದು ಕಟ್ಬೋದು, ದೊಡ್ಡದಾಗಿ ಪಾರ್ಕಿಂಗ್ ಕೊಡ್ಬೋದು, ಇನ್ನೊಂದು ಮಾಡ್ಬೋದು. ಎಲ್ಲಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ಇಲ್ಲ. VIP ಮಾತ್ರ ಮೇನ್ ಕ್ಲೈಂಟು, ಬೇರೆಯವ್ರಿಗಿಲ್ಲ. ಭಾಳ ಗೇಟ್ಗಳೆಲ್ಲ ದೊಡ್ಡದಾಗಿ ಓಪನ್ ಮಾಡಲಿ, ತುಂಬ ರಿಸಲ್ಟ್ ತಂದು ಕೊಡುತ್ತೆ. ಭಾಳ ವಿಶೇಷವಾದ ವೈಬ್ರೇಷನ್ನು. 1,00,000 ಫಾಲೋವರ್ಸನ್ನು 1.25 ಲಕ್ಷ ಜನ ಆ ಬೆಂಗಳೂರಲ್ಲಿ ಜನ ನೋಡೋರು ಇದ್ದಾರೆ.